5 ಮತ್ತೆ ಎ ಒಂದು ಸೂಕ್ಷ್ಮ ಕೋನವಾಗಿದ್ದರೆ ಎರಡು ಕಾಟ್ ಸ್ಕ್ವೇರ್ ಎ ಮೈನಸ್ ಕಾಸೆಕ್ ಸ್ಕ್ವೇರ್ ಎ ಮೌಲ್ಯವನ್ನ ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ, ಒಂದು ಟ್ರಯಾಂಗಲ್ ನಾಗ ಸೈನ್ ಎ ವ್ಯಾಲ್ಯೂ ಕೊಟ್ಟರೆ ಇಲ್ಲಿ ಅಂದ್ರೆ ಇದು ಥೀಟಾ ಆಗಿತ್ತು, ಎ ಆಗಿತ್ತು ಅಂದ್ರೆ ಸೈನ್ ಎ ಏನಾಗತ್ತೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. ಇದು ಪರ್ಪೆಂಡಿಕ್ಯುಲರ್, ಇದು ಬೇಸ್, ಇದು ಹೈಪೋಟೆನಸ್ ಆಗುತ್ತೆ. ಇಲ್ಲೇ ಸೈನ್ ಎ ವ್ಯಾಲ್ಯೂ ಏನ್ ಕೊಟ್ಟನ 3/5 ಕೊಟ್ಟನ. ಅಂದ್ರೆ ಏನತ್ತೆ ಇದು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟೆನಸ್ ಆತಂದ್ರ ಇದು 3 ಆತು, ಇದು 5 ಆಗತ್ತೆ. ಅಂದ್ರ ಇದೇನಾಗತ್ತ 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಕೊಟ್ಟು 25 ಆಗತ್ತೆ. 9 ಆ ಸೈಡ್ ಹೋದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಕೊಟ್ಟು 16 ಆಗುತ್ತೆ. ಎಕ್ಸ್ ಇಸ್ ಕೊಟ್ಟು ಎಷ್ಟತ್ತ 4 ಆಗತ್ತೆ. ಹಂಗಾದ್ರ ಬೇಸ್ ಏನತ್ತಿಲ್ಲ 4 ಆಗತ್ತ. ಕಾಟ್ ವ್ಯಾಲ್ಯೂ ಏನಾಗತ್ತಿಲ್ಲ ಕಾಟ್ ಎ ಇಸ್ ಕೊಟ್ಟು ಏನಾಗತ್ತೆ ಇದು ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಆಗತ್ತೆ. ಅಂದ್ರೆ ಕಾಟ್ ಎ ವ್ಯಾಲ್ಯೂ ಏನತ್ ಬೇಸ್ 4 ಐತಿ, ಪರ್ಪೆಂಡಿಕ್ಯುಲರ್ ಎಷ್ಟೈತಿ 3 ಆತ. ಆಮೇಲೆ ನೋಡ್ರಿ ನಮಗ ಕಾಸೆಕ್ ಎ ಏನಾಗತ್ತ ಕಾಸೆಕ್ ಎ ವ್ಯಾಲ್ಯೂ ಎಷ್ಟಾಗತ್ತ ಅದು ಕಾಸೆಕ್ ಎ ಹೈಪೋಟೆನಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಆಗತ್ತೆ. ಅಂದ್ರೆ 5 ಡಿವೈಡೆಡ್ ಬೈ 3 ಆಗತ್ತೆ. ನಮ್ಗೆ ಏನ್ ಕೇಳ್ಯಾರ 2 ಕಾಟ್ ಸ್ಕ್ವೇರ್ ಎ ಮೈನಸ್ ಕಾಸೆಕ್ ಸ್ಕ್ವೇರ್ ಎ ಕೇಳ್ಯಾರ. ನೋಡ್ರಿ 2 ಇಂಟು ಕಾಟ್ ಸ್ಕ್ವೇರ್ ಎ ಏನ್ ಬರುತ್ತೆ ನಮ್ಗೆ 4/3 ಹೋಲ್ ಸ್ಕ್ವೇರ್ ಮೈನಸ್ ಕಾಸೆಕ್ ಸ್ಕ್ವೇರ್ ಏನೈತಿ 5/3 ಹೋಲ್ ಸ್ಕ್ವೇರ್ ಐತಿ. ಇದೇ 4 ಸ್ಕ್ವೇರ್ ಏನಿರುತ್ತೆ 16 ಡಿವೈಡೆಡ್ ಬೈ 9 ಮೈನಸ್ 25 ಡಿವೈಡೆಡ್ ಬೈ 9 ಆತ. 16 ಅಲ್ಲಿ 32 ಡಿವೈಡೆಡ್ ಬೈ 9 ಮೈನಸ್ 25 ಡಿವೈಡೆಡ್ ಬೈ 9 ಆಗತ್ತೆ. ಎಲ್ಸಿಎಂ 9 ಆಗತ್ತೆ, ಡಿಫರೆನ್ಸ್ ಎಷ್ಟಾಗತ್ತೆ 7 ಆಗತ್ತೆ. ಅಂದ್ರೆ ಫ್ರಾಕ್ಷನ್ ಏನತ್ತೆ 7 ಡಿವೈಡೆಡ್ ಬೈ 9 ಆಗತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸ ಅಪಾರ್ಟ್ಮೆಂಟ್ ಖರೀದಿಸಲು ಶ್ವೇತಾ 9,95,500 ಅನ್ನು ವಾರ್ಷಿಕ 4% ಸರಳ ಬಡ್ಡಿ ದರದಲ್ಲಿ 39 ತಿಂಗಳ ಅವಧಿಗೆ ಸಾಲವಾಗಿ ಪಡೆದಳು. ಅವಳು ಎಷ್ಟು ಬಡ್ಡಿಯನ್ನ ಪಾವತಿಸಬೇಕಂತ ಕೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಏನಾಗತ್ತ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗತ್ತ. ಪ್ರಿನ್ಸಿಪಲ್ ಎಷ್ಟೈತಿ 9,95,500. ರೇಟ್ ಎಷ್ಟೈತಿ 4. ಟೈಮ್ ಏನೈತಿ 39 ತಿಂಗಳ ಕೊಟ್ರ. ಇದನ್ನು ವರ್ಷಕ್ಕೆ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ ಡಿವೈಡೆಡ್ ಬೈ 12 ಮಾಡ್ತೀನಿ. ಡಿವೈಡೆಡ್ ಬೈ 100. 2 ಕ್ಯಾನ್ಸಲ್, 4 ಒಂದೇ 4 ಮೂರ್ಲೆ 3 ಒಂದೇ 3 13 ಆಯ್ತು. 9,955 ಇಂಟು 13 ಮಾಡಿದ್ರೆ ಎಷ್ಟಾಗತ್ತ 1,29,415 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗೋಳದ ಘನ ಪರಿಮಾಣವನ್ನು ಅದರ ಮೇಲ್ಮೈ ವಿಸ್ತೀರ್ಣದಿಂದ ಭಾಗಿಸಿದಾಗ 7 ಸೆಂಟಿಮೀಟರ್ ಬರ್ತೈತಿ. ಅಂದ್ರೆ ನೋಡ್ರಿ ವಾಲ್ಯೂಮ್ ಡಿವೈಡೆಡ್ ಬೈ ಅದರದ್ದು ಟೋಟಲ್ ಸರ್ಫೇಸ್ ಏರಿಯಾ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನ್ ಬರ್ತೈತಿ 7 ಬರ್ತೈತಿ ಅಂತ ಕೊಟ್ರೆ ಆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ವಾಲ್ಯೂಮ್ ಫಾರ್ಮುಲಾ ಇದ್ದ ಏನಕತಿ ಗೋಳದ್ದು 4/3 ಪೈ ಆರ್ ಕ್ಯೂಬ್ ಆಗತ್ತ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗತ್ತ 4 ಪೈ ಆರ್ ಸ್ಕ್ವೇರ್ ಇಸ್ ಕೊಟ್ಟು ಏನಂತ 7 ಆತ. ಇಲ್ಲಿ 4 ಕ್ಯಾನ್ಸಲ್ ಆಗತ್ತ, ಪೈ ಕ್ಯಾನ್ಸಲ್ ಆಗತ್ತ, ಆರ್ ಸ್ಕ್ವೇರ್ ಇಲ್ಲಿ 1 ಆರ್ ಉಳಿತೈತಿ. ಅಂದ್ರೆ ಆರ್ ಡಿವೈಡೆಡ್ ಬೈ 3 ಇಸ್ ಕೊಟ್ಟು 7 ಆಗತ್ತ. ಆರ್ ಇಸ್ ಕೊಟ್ಟು ಎಷ್ಟು ಬಂತು ನಮ್ಗ 21 ಸೆಂಟಿಮೀಟರ್ ಬಂತು. ನಮ್ಗ ಟೋಟಲ್ ಸರ್ಫೇಸ್ ಏರಿಯಾ ಏನಂತ ಕೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಕೊಟ್ಟು 4 ಪೈ ಆರ್ ಸ್ಕ್ವೇರ್ ಆಗತ್ತ. 4 ಇಂಟು ಪೈ ವ್ಯಾಲ್ಯೂ 22 ಡಿವೈಡೆಡ್ ಬೈ 7, ಆರ್ ವ್ಯಾಲ್ಯೂ 21 ಬಂದೈತಿ. 2 ಸಲ ಬರೀನು 7 ಒಂದ್ಲೆ 7 ಮೂರ್ಲೆ 21 ಆಗತ್ತ. 4 ಇಂಟು 22 88 ಇಂಟು 63 ಆದ್ರೆ ಎಷ್ಟಾಗತ್ತೆ ಇದು 5,544 ಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ, ಬಿ ಮತ್ತು ಸಿ ಅವರು ಒಂದು ಕೆಲಸವನ್ನು ಕ್ರಮವಾಗಿ 2, 20 ಮತ್ತು 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು 3 ಒಟ್ಟಾಗಿ ಕೆಲಸ ಮಾಡಿದ್ರೆ ಅದೇ ಕೆಲಸದ 3 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಎ ಎಷ್ಟು ಟೈಮ್ ತೊಂತಾನೆ ಇಲ್ಲಿ 2 ದಿನ, ಬಿ ಎಷ್ಟು ಟೈಮ್ ತೊಂತಾನ 20 ದಿನ, ಸಿ 5 ದಿನ ಆಗುತ್ತೆ. LCM ಏನಾಗುತ್ತೆ ಇಲ್ಲಿ 20, ಟೋಟಲ್ ವರ್ಕ್ 20 ಆಯ್ತು. 2 ಹತ್ಲೆ 21 5 4 ಆಯ್ತು. 3 ಜನ ಸೇರಿ ಕೆಲಸ ಮಾಡಿದ್ರೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಕೊಟ್ಟು ಟೋಟಲ್ ವರ್ಕ್ ಎಷ್ಟೈತಿ 25 ಇದ್ರ 3 ಪಟ್ಟ ಅಂತ ಕೇಳಿದ್ರೆ ಇಂಟು 3 ಡಿವೈಡೆಡ್ 3 ಜನದ ಎಫಿಷಿಯನ್ಸಿ ಕೂಡಿಸಿದ್ರೆ ಎಷ್ಟಾಗುತ್ತೆ 15. 3 ಒಂದೇ 3 5 5 ಒಂದೇ 5 4 ಅಂದ್ರೆ 4 ದಿನದೊಳಗೆ ಏನ್ ಮುಗಿತೈತಿ ಕೆಲಸ ಮುಗಿತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದೇವ್ ಮತ್ತು ತೇಜ್ ಅವರು ಕ್ರಮವಾಗಿ 1,800 ಮತ್ತು 1,620 ಹೂಡಿಕೆ ಮಾಡಿ ಒಂದು ವ್ಯವಹಾರವನ್ನ ಪ್ರಾರಂಭ ಮಾಡ್ತಾರ. ಅವರು ಗಳಿಸಿದ ಲಾಭದಲ್ಲಿ ದೇವನ ಪಾಲು 930 ರೂಪಾಯಿ ಆಗಿದ್ರ ಅವರಿಬ್ರು ಸೇರಿ ಗಳಿಸಿದ ಒಟ್ಟು ಲಾಭ ಎಷ್ಟಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಜು ಕೊಟ್ಟು ಏನಾಗತ್ತ ಪ್ರಾಫಿಟ್ ಆಗತ್ತ. ಟೈಮ್ ಸೇಮ್ ಆದಾಗ ಇನ್ವೆಸ್ಟ್ಮೆಂಟ್ ಈಜು ಕೊಟ್ಟು ಏನಾಗತ್ತ ಪ್ರಾಫಿಟ್ ಆಗತ್ತ. ನೋಡ್ರಿ ಇಲ್ಲಿ ದೇವ್ ಮತ್ತ ತೇಜ್ ಇವರಿಬ್ಬರದು ಎಷ್ಟೈತಿ ಇನ್ವೆಸ್ಟ್ಮೆಂಟ್ ರೇಷಿಯೋ ಒಂದು 1,800 ಇದ್ರೆ ಇವ್ರದ್ದು 1,625. 0 ಕ್ಯಾನ್ಸಲ್ ಮಾಡೋಣ ಅಂದ್ರೆ 180 ರೇಷಿಯೋ 162. ದೇವನ್ ಪಾಲ್ ಕೊಟ್ರೆ ಎಷ್ಟು 930. ಅಂದ್ರ ಟೋಟಲ್ ಪ್ರಾಫಿಟ್ ಎಷ್ಟಾಗತ್ತ ಅಂತ ಕೇಳ್ಯಾರ. 930 ಡಿವೈಡೆಡ್ ಬೈ 180 ಇಂಟು ಟೋಟಲ್ ಸಮ್ ಎಷ್ಟಾಗತ್ತ 180 ಪ್ಲಸ್ 162 ಮಾಡಿದ್ರೆ ಎಷ್ಟಾಗತ್ತ 342 ಆಗುತ್ತೆ.
0 ಕ್ಯಾನ್ಸಲ್ 18 ಒಂದ್ಲಿ 18 19 ಆಗುತ್ತೆ 93 ಇಂಟು 19 ಮಾಡಿದ್ರೆ ಎಷ್ಟಾಗುತ್ತೆ 1767 ರೂಪಾಯಿ ಟೋಟಲ್ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅನಿರುದ್ಧ ಪ್ರವೀಣ್ಗಿಂತ ಎಷ್ಟು ವರ್ಷ ದೊಡ್ಡವನಾಗಿದ್ದಾನೋ ಅಷ್ಟೇ ವರ್ಷ ಸುಮನ್ಗಿಂತ ಚಿಕ್ಕವನಾಗ್ಯಾನ. ಪ್ರವೀಣ್ ಮತ್ತು ಸುಮನ್ ಅವರ ವಯಸ್ಸಿನ ಮೊತ್ತ 36 ವರ್ಷಗಳಾಗಿದ್ರ ಅನಿರುದ್ಧನ ವಯಸ್ಸು ಕಂಡು ಹಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ ಇಲ್ಲಿ ಅನಿರುದ್ಧ ಏನ್ ಮಾಡ್ಯಾನ, ಇಲ್ಲಿ ಪ್ರವೀಣ್ಗಿಂತ ಎಷ್ಟು ವರ್ಷ ದೊಡ್ಡವದನಂದ್ರ ಎಕ್ಸ್ ವರ್ಷ ದೊಡ್ಡವದನ ಅಂದ್ರ ಇಲ್ಲಿ ಪ್ರವೀಣ್ ಈಜು ಕೊಟ್ಟು ಅವ್ರ ಇಬ್ಬರ ನಡುವಿನ ವ್ಯತ್ಯಾಸ ಮತ್ತ ಅವ ಏನದನ ಸುಮನ್ಗಿಂತ ಅಷ್ಟೇ ವರ್ಷ ಏನ್ ಮಾಡ್ಯಾನ ಸಣ್ಣವದನ ಮೈನಸ್ ಅನಿರುದ್ಧ ಆತ. ಅಂದ್ರೆ ಏನಂತ ಇಲ್ಲಿ ಇಬ್ಬರದ ಈ ಸೈಡ್ ಇಂದ ಏಜ್ ಡಿಫರೆನ್ಸ್ ಮತ್ತ ಈ ಸೈಡ್ ಇಂದ ಏಜ್ ಡಿಫರೆನ್ಸ್ ಏನಂತ ಇಲ್ಲಿ ಈಕ್ವಲ್ ಆತ. ಹಂಗಾದ್ರೆ ಸುಮನ್ ಪ್ಲಸ್ ಪ್ರವೀಣ್ ಈಜು ಕೊಟ್ಟು ಏನಂತ 2 ಪಟ್ಟು ಅನಿರುದ್ಧಂದ ಆತ. ಹಂಗಾದ್ರ ಇಲ್ಲಿ ಸುಮನ್ ಮತ್ತ ಪ್ರವೀಣ್ ಮೊತ್ತ ಕೊಟ್ರ ನಮ್ಗೆ ಎಷ್ಟು 36 ಅಂದ್ರ ಸುಮನ್ ಮತ್ತ ಪ್ರವೀಣ್ ಮೊತ್ತ ಏನಾಗೈತಿ 2 ಪಟ್ಟು ಅನಿರುದ್ಧಂದ ಆಗೈತಿ. ಅಂದ್ರೆ ಈಜು ಕೊಟ್ಟು 36 ಆತು. 2 ಒಂದ್ಲಿ 2 18 ಅಂದ್ರ ಅನಿರುದ್ಧನ ವಯಸ್ಸು ಎಷ್ಟಾತ 18 ವರ್ಷ ಆಗತ್ತ. ಆಪ್ಷನ್ಗಳು ಇಲ್ಲಿ ರಾಂಗ್ ಅದಾವ. ಒಂದು ವಾಷಿಂಗ್ ಮಷಿನ್ ನ ಬೆಲೆ ಒಂದು ಟಿವಿಯ ಬೆಲೆಗಿಂತ 50% ಕಡಿಮೆ ಆಗೈತಿ. ಅಂದ್ರ ಟಿವಿ ಬೆಲೆ ನೋಡ್ರಿ ಇಲ್ಲಿ 100 ರೂಪಾಯಿ ಇತ್ತಂದ್ರ ವಾಷಿಂಗ್ ಮಷಿನ್ ಬೆಲೆ ಏನಾಗತ್ತೆ ಇಲ್ಲಿ 50% ಕಡಿಮೆ ಅಂದ್ರ 50 ಆಗತ್ತ. ವಾಷಿಂಗ್ ಮಷಿನ್ ನ ಬೆಲೆ 62% ಹೆಚ್ಚಾಗೈತಿ. ಅಂದ್ರೆ ವಾಷಿಂಗ್ ಮಷಿನ್ ಬೆಲೆ 62% ಜಾಸ್ತಿ ಆಗೈತೆ ಅಂದ್ರೆ ಏನಾಗುತ್ತೆ 50 ಇಂಟು 162/100 ಆಗುತ್ತೆ. 51 52 2 ಒಂದ್ಲಿ 2 81 ಆತ. ಆಮೇಲೆ ನೋಡ್ರಿ ಟಿವಿಯ ಬೆಲೆ 51% ಕಡಿಮೆ ಆಗೈತಿ. 51% ಮೈನಸ್ 51 ಅಂದ್ರೆ ಟಿವಿ ಬೆಲೆ ಎಷ್ಟಾಗತ್ತೆ ಇಲ್ಲಿ 49 ರೂಪಾಯಿ ಆಗತ್ತ. 6 ವಾಷಿಂಗ್ ಮಷಿನ್ ಗಳು ಮತ್ತೆ 2 ಟಿವಿಗಳು ಒಟ್ಟು ಬೆಲೆಯಲ್ಲಿ ಶೇಕಡಾವಾರು ಎಷ್ಟು ಬದಲಾವಣೆ ಆಗತ್ತೆ ಅಂತ ಕೇಳ್ಯಾರ. 6 ವಾಷಿಂಗ್ ಮಷಿನ್ ಮೊದಲ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 300 ಆಗತ್ತ. ನಂತರದ್ದು ಎಷ್ಟಾಗತ್ತ 6 ಒಂದ್ಲಿ 6 6 ಎಂಟ್ಲಿ 486 ಆತ. 2 ಟಿವಿ ಸ್ಟಾರ್ಟಿಂಗ್ ಎಷ್ಟಾಗತ್ತ 200 ಆಗತ್ತ. ನಂತರದ್ದು ಎಷ್ಟಾಗತ್ತ 98 ರೂಪಾಯಿ ಆಗತ್ತ. ಟೋಟಲ್ ನಂತರದ ಕಾಸ್ಟ್ ಪ್ರೈಸ್ ಏನಕತಿ 2ರದು 584 ಆಗತ್ತೆ. ಮೊದಲಕ್ಕೆ ಎಷ್ಟಾಗತ್ತೆ 200 ಪ್ಲಸ್ 300 500 ರೂಪಾಯಿ ಆಗತ್ತೆ. ಇಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ 84 ರೂಪಾಯಿ ಜಾಸ್ತಿ ಆಗುತ್ತೆ. 84/500 ಇಂಟು 100 ಆದ್ರೆ 2 0 ಕ್ಯಾನ್ಸಲ್ ಆಗುತ್ತೆ. 5 ಒಂದ್ಲೆ ಇಲ್ಲಿ 3 ಉಳಿತೆ 5 6ಲೆ 30 16.8% ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಎಂಬುದು ಆಯತ ABCD ಒಳಗಿನ ಯಾವುದೇ ಒಂದು ಬಿಂದು ಆಗೈತೆ. ಅಂದ್ರೆ ನೋಡ್ರಿ ಇದು ಒಂದು ಆಯತ ಐತಿ ಇಲ್ಲಿ ಇದು ABCD. ಪಿ ಎಂಬುದು ಯಾವ್ದೋ ಒಂದು ಬಿ ಅಂದ್ರೆ ಪಿ ಆತಿಲ್ಲಿ. ಆಮೇಲೆ ನೋಡ್ರಿ PA = 46 ಸೆಂಟಿಮೀಟರ್, PB = 16 ಸೆಂಟಿಮೀಟರ್ ಮತ್ತ PC = 88 ಸೆಂಟಿಮೀಟರ್ ಆಗಿದ್ರ PD ಯ ಉದ್ದ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇದೇ ಏನ ಕೊಟ್ಟಾರ ಎರಡೂನು ಕೂಡ್ಸುನ್ ಇಲ್ಲಿ PA ಎಷ್ಟು ಕೊಟ್ಟನ ಇಲ್ಲಿ PA ನಮಗ 46 ಸೆಂಟಿಮೀಟರ್ ಕೊಟ್ಟನ, PC ಎಷ್ಟು 88, PB 16 ಕೊಟ್ಟನ. ನಮಗ PD ಕಂಡುಹಿಡಿಯೋಣ x ಅಂತ ತಗೊಂತೀನಿ. ಇದೇನಾಗತ್ತ PA² ಪ್ಲಸ್ PC² = PB² ಪ್ಲಸ್ PD² ಆಗತ್ತ. ಅಂದ್ರ 46² ಪ್ಲಸ್ 88² = 16² ಪ್ಲಸ್ x² ಆತ. ಇದು 46² ಎಷ್ಟಾಗುತ್ತೆ 2116 ಆಗತ್ತ. ಪ್ಲಸ್ 88² 7744 ಆಗತ್ತ. 16² ಎಷ್ಟು 256 ಪ್ಲಸ್ x² ಆಗತ್ತ. 9860 ಮೈನಸ್ 256 x² ಆಗತ್ತ. ಎಷ್ಟು ಬರುತ್ತೆ 9600 x². ಸ್ಕ್ವೇರ್ ತೆಗೆದ್ರೆ x ಎಷ್ಟಾಗತ್ತ 98. ಅಂದ್ರೆ PD ವ್ಯಾಲ್ಯೂ ಏನತ್ತ 98 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಬ್ಯಾಗಿನ ಗುರುತಿಸಲಾದ ಬೆಲೆ ಅದರ ಖರೀದಿ ಬೆಲೆಗಿಂತ 93% ಹೆಚ್ಚಾಗೈತೆ. ಅಂದ್ರೆ ನೋಡ್ರಿ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ 93% ಜಾಸ್ತಿ ಆಗೈತೆ. ಅಂದ್ರೆ ಏನತ್ತ 193 ರೂಪಾಯಿ ಆತ. ಅದ್ರ ಮೇಲೆ 59% ರಿಯಾಯಿತಿಯನ್ನು ಕೊಟ್ಟಾರ. ಅಂದ್ರ ಮಾರ್ಕ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ 193ಕ್ಕ 59% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗತ್ತೆ ಇದು 113.87 ರೂಪಾಯಿ ಏನಾಗುತ್ತೆ ಡಿಸ್ಕೌಂಟ್ ಆಗುತ್ತೆ. 193ರಾಗ 113.87 ಹೋದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 79.13 ಆಗುತ್ತೆ. ಇಲ್ಲಿ ಎಷ್ಟು ಲಾಸ್ ಆಗುತ್ತೆ ಕಾಸ್ಟ್ ಪ್ರೈಸ್ 100 ಐತಿ, ಸೆಲ್ಲಿಂಗ್ ಪ್ರೈಸ್ 79.13 ಐತಿ. ಅಂದ್ರೆ ಲಾಸ್ ಎಷ್ಟಾಗತ್ತೆ ಇಲ್ಲಿ ಲಾಸ್ ನಮ್ಗ 20.87% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಶ್ರೀಕರ್ ತನ್ನ ಮಾಸಿಕ ಆದಾಯದ 10% ಅನ್ನ ಬಾಡಿಗೆ ಖರ್ಚು ಮಾಡ್ತಾನೆ. ಈ 10% ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ. ಉಳಿದ ಮೊತ್ತದ 20% ಅನ್ನ ಮನೆಯ ಖರ್ಚಿಗೆ ಈ 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ನಂತರ ಉಳಿದ ಮೊತ್ತದ 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. ಆಹಾರಕ್ಕೆ ಖರ್ಚು ಮಾಡ್ತಾನೆ. ಉಳಿದ ಹಣವನ್ನು ಉಳಿತಾಯ ಮಾಡ್ತಾನೆ. ಅವನು ಅಂತಿಮವಾಗಿ 78,300 ಉಳಿತಾಯ ಮಾಡಿದ್ರ ಅವನ ಮಾಸಿಕ ಆದಾಯ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಅವ್ನ ತಿಂಗಳದ ಇನ್ಕಮ್ ಏನಂತ ತಗೊಂಡಿನಿ X ರೂಪಾಯಿ ಅಂತ ತಗೊಂತೀನಿ. 10% ಅಂದ್ರೆ 1/10 ಆತ. ಅದ್ರಾಗ
ಒಂದ್ ಖರ್ಚು ಮಾಡಿ ಉಳಿದಿದ್ದು ಎಷ್ಟಾಗುತ್ತೆ 9/10 ಆಗುತ್ತೆ. ಆಮೇಲೆ ಏನಾಗೈತಿ 20% ಖರ್ಚು ಮಾಡ್ಯಾನ ಅಂದ್ರೆ 1/5 ಒಳಗ ಒಂದ್ ಖರ್ಚು ಮಾಡ್ಯಾನ ಉಳಿದಿದ್ದು ಎಷ್ಟಾಗುತ್ತೆ 4/5 ಆಗುತ್ತೆ ಇಂಟು ಆಮೇಲೆ 25% ಫ್ರಾಕ್ಷನ್ ಆಗುತ್ತೆ 1/4 ಆಗುತ್ತೆ. ಅದ್ರ ಒಂದ್ ಖರ್ಚು ಮಾಡ್ಯಾನ ಉಳಿದಿದ್ದು ಎಷ್ಟು 3/4 ಆಗುತ್ತೆ. ಈಜುಕೋಟ್ ಏನಾಗುತ್ತೆ ಟೋಟಲ್ ಸೇವಿಂಗ್ಸ್ ಕೊಟ್ಟಾರ ಅವ್ರದ್ದು ಎಷ್ಟು 78,300 ಅಂತಂದು ಇಲ್ಲಿ ಏನಾಯ್ತು 4 4 ಕ್ಯಾನ್ಸಲ್ 9 3 27 27 29 783 ಆಗುತ್ತೆ. ಈಜುಕೋಟ್ ಇಂಟು 0 ಆಗುತ್ತೆ 5 ಹತ್ಲೆ 50 50 ಇಂಟು 29 2900 ಮಾಡಿದ್ರೆ ಎಷ್ಟಾಗುತ್ತೆ 1,45,000 ಅವ್ರದ್ದು ಏನಾಗುತ್ತೆ ಮಂತ್ಲಿ ಇನ್ಕಮ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಭಿಜಿತ್ ತನ್ನ ಸಾಮಾನ್ಯ ವೇಗದ 4/7 ಭಾಗದ ವೇಗದಲ್ಲಿ ನಡೆದ್ರ ಕಚೇರಿಯನ್ನು ತಲುಪಲು 36 ನಿಮಿಷ ತಡವಾಗುತ್ತೆ. ಅವನು ತನ್ನ ಮನೆಯಿಂದ ಕಚೇರಿಗೆ ತಲುಪಲು ಸಾಮಾನ್ಯವಾಗಿ ತೆಗೆದುಕೊಳ್ಳೋ ಸಮಯ ಎಷ್ಟಂತ ಕೇಳಿದ್ರೆ ನೋಡ್ರಿ ಅವ್ನ ಸಾಮಾನ್ಯ ವೇಗ ಮತ್ತು ಅವನು ಬದಲಾದ ವೇಗ ಆಗುತ್ತೆ. ಇಲ್ಲ ಸ್ಪೀಡ್ ಕೊಟ್ಟನ ಅಂದ್ರೆ ಸಾಮಾನ್ಯವಾಗಿ 7 ಸ್ಪೀಡ್ ಹೋಗ್ತಾನ ಅವಾದ ಈ ಬದಲಾವಣೆಯಾಗಿ ಎಷ್ಟರಾಗ ಹೊಂಟಾನ 4ರಾಗ ಹೊಂಟಾನ. ಟೈಮ್ ರೇಷಿಯೋ ಏನಾಗುತ್ತೆ ಇದ್ರ ರಿವರ್ಸ್ ಆಗುತ್ತೆ 4/7 ಆಗುತ್ತೆ. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು 3 ಜಾಸ್ತಿ ಆಯ್ತು. ಈ 3 ವ್ಯಾಲ್ಯೂ ಕೊಟ್ಟನ ಎಷ್ಟು 36 ನಿಮಿಷ. 1 ವ್ಯಾಲ್ಯೂ ಎಷ್ಟಾಯ್ತು 12 ನಿಮಿಷ ಆಯ್ತು. ಸಾಮಾನ್ಯವಾಗಿ ಒಂದು ರೇಷಿಯೋ ಎಷ್ಟೈತಿ 4 ಐತಿ. 4 ಇಂಟು 12 ಮಾಡಿದ್ರೆ ಎಷ್ಟಾಗುತ್ತೆ 48 ನಿಮಿಷ ತೆಗೆದುಕೊಳ್ತಾನೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಪುರುಷರು ಒಂದು ಕೆಲಸವನ್ನು 2 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು 1 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಪುರುಷರು ಬೇಕಾಗ್ತಾರ ಅಂತ ಕೇಳಿದ್ರೆ ನೋಡ್ರಿ ಏನಾಗುತ್ತೆ ಇಲ್ಲಿ ಫಾರ್ಮುಲಾ m1 ಇಂಟು d1 m2 ಇಂಟು d2 ಆಗುತ್ತೆ. ಮೊದಲಕ್ ಮನುಷ್ಯರು ಎಷ್ಟಾದ್ರೆ 2 ದಿನ ಆದ್ರೆ ಎಷ್ಟು ದಿನ 2 ದಿನ ತಗೊಂತಾರ. ಆಮೇಲೆ ಮನುಷ್ಯರ ಕಂಡು ಹಿಡಿಬೇಕು ನಾವು ಟೈಮ್ ಎಷ್ಟು ತಗೊಂತಾರ 1 ದಿವಸ ತಗೊಂತಾರ. 2 4 ಆಗುತ್ತೆ ಅಂದ್ರೆ m2 4 ದಿನಗಳು ಬೇಕಾಗ್ತಾರ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ತನ್ನ ಸೌಂದರ್ಯ ಉತ್ಪನ್ನಗಳ ಮೇಲೆ ಗ್ರಾಹಕರಿಗೆ 24% ರಿಯಾಯಿತಿಗಳನ್ನು ನೀಡ್ತಾಳೆ ಮತ್ತು ಆದ್ರೂ 22% ಲಾಭ ಗಳಿಸ್ತಾಳೆ. 854 ರೂಪಾಯಿ ಗುರುಸಲಾದ ಒಂದು ಸೌಂದರ್ಯ ಉತ್ಪನ್ನದ ಖರೀದಿ ಬೆಲೆ ಎಷ್ಟಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಮಾರ್ಕ್ ಪ್ರೈಸ್ ಕೊಟ್ಟಾರ ನಮ್ಗೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅಂತ ಕೇಳ್ಯಾರ. ಫಾರ್ಮುಲಾ ನೋಡ್ರಿ ಏನಾಗುತ್ತೆ ಇದು ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಕಂಡು ಹಿಡಬೇಕು ನಾವು ಮಾರ್ಕ್ ಪ್ರೈಸ್ ಕೊಟ್ಟರೆ ಎಷ್ಟು 854 ರೂಪಾಯಿ ಈಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟೈತಿ 24 ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ 22 ಐತಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 854 ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ 76 ಡಿವೈಡೆಡ್ ಬೈ 122 ಆಗುತ್ತೆ. 122 ಒಂದೇ 122 7 ಆಗುತ್ತೆ. ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 7 ಇಂಟು 76 ಆಗುತ್ತೆ ಅಂದ್ರೆ 532 ರೂಪಾಯಿ ಏನಾಗುತ್ತೆ ಅದ್ರದ್ದು ಕಾಸ್ಟ್ ಪ್ರೈಸ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬಣ್ಣದ ಬ್ಲಾಕ್ ಗಳ ಸಂಖ್ಯೆ 4641. ಕೆಂಪು ಬ್ಲಾಕ್ ಗಳು ಮತ್ತು ನೀಲಿ ಬ್ಲಾಕ್ ಗಳ ಅನುಪಾತ 6:10 ಕೊಟ್ಟಾರ. ಅಂದ್ರೆ ರೆಡ್ ಮತ್ತು ಬ್ಲೂ ದ ರೇಷಿಯೋ ಏನ್ ಕೊಟ್ಟಾರ 6:10 ಕೊಟ್ಟನ. ನೀಲಿ ಬ್ಲಾಕ್ ಗಳು ಮತ್ತು ಹಳದಿ ಬ್ಲಾಕ್ ಗಳ ಅನುಪಾತ 2:7 ಕೊಟ್ಟನ. ಅಂದ್ರೆ ಬ್ಲೂ ಮತ್ತು ಯೆಲ್ಲೋ ರೇಷಿಯೋ ಏನ್ ಕೊಟ್ಟನ 2:7 ಕೊಟ್ಟನ. ಹಾಗಿದ್ರ ಹಳದಿ ಬ್ಲಾಕ್ ಗಳ ಸಂಖ್ಯೆ ಎಷ್ಟಂತ ಕೇಳೋಣ. ನೋಡ್ರಿ ಈ ಸೈಡ್ ನಂಬರ್ ಗಳು ಇಲ್ಲಾರ್ದು ಸೈಡ್ ನಂಬರ್ ಬರೀನು ಇಲ್ಲಿ ಅಂದ್ರೆ 10 ಬರೀನು ಇಲ್ಲೇ 2 ಬರೀನು 2 2 2 ಇಲ್ಲಿ ಕ್ಯಾನ್ಸಲ್ ಆತ. ಇದು 6 1 6 10 1 10 5 7 35. ನಮಗ ಎಲ್ಲೋ ಸಂಖ್ಯೆಗಳು ಎಷ್ಟಾದವು ಅಂತ ಕೇಳೋಣ. 35 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತೆ ಇದು 51 ಆಗುತ್ತೆ ಇಂಟು ಟೋಟಲ್ ಎಷ್ಟು ಕೊಟ್ಟಾನ 4641 ಕೊಟ್ಟಾನ. 51 51 91 ಆಗುತ್ತೆ. 35 ಇಂಟು 91 ಮಾಡಿದ್ರೆ ಎಷ್ಟಾಗುತ್ತೆ 3185 ಎಲ್ಲೋ ಅದಾವ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು 20 ಪೆನ್ನುಗಳನ್ನು 600 ರೂಪಾಯಿ ಖರೀದಿಸಿ 900 ರೂಪಾಯಿ ಮಾರ್ತಾನ. ಅವನ ಲಾಭದ ಶೇಕಡಾವಾರು ಎಷ್ಟಂತ ಕೇಳಿರಿ. ನೋಡ್ರಿ ಪ್ರಾಫಿಟ್ ಎಷ್ಟಾಗ್ತಾವ 600 ಖರೀದಿಸಿ 900 ಮಾರಿನ ಅಂದ್ರೆ 300 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 300 ಡಿವೈಡೆಡ್ ಬೈ 600 ಇಂಟು 100 ಆಗುತ್ತೆ. ಇಲ್ಲಿ 3 0 0 ಕ್ಯಾನ್ಸಲ್ 3 1 3 2 2 1 250 ಅಂದ್ರೆ 50% ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 140 ಮೀಟರ್ ಉದ್ದದ ಒಂದು ರೈಲು ತನ್ನ ಉದ್ದದ 3 ಪಟ್ಟು ಉದ್ದವಿರೋ ಒಂದು ವೇದಿಕೆಯನ್ನು 56 ಸೆಕೆಂಡ್ಗಳಲ್ಲಿ ದಾಟ್ತೈತಿ. ರೈಲಿನ ವೇಗ ಎಷ್ಟಂತ ಕೇಳ್ರೆ ನೋಡಿ ಟ್ರೈನಿನ ಲೆಂತ್ ಎಷ್ಟು ಕೊಟ್ಟಾನ 140 ಮೀಟರ್ ಕೊಟ್ಟಾನ. ಪ್ಲಾಟ್ಫಾರ್ಮ್ ಲೆಂತ್ ಏನೈತಿ ಇದ್ರದ್ದು 3 ಪಟ್ಟು ಐತಿ ಅಂದ್ರೆ 3 ಇಂಟು 140 ಆಗುತ್ತೆ. ಅಂದ್ರೆ ಎಷ್ಟು ಟೋಟಲ್ 420 ಮೀಟರ್ ಆಗುತ್ತೆ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಏನಾಗುತ್ತೆ ಟ್ರೈನಿನ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಈಸ್ ಈಕ್ವಲ್ ಟು ಸ್ಪೀಡ್ ಕಂಡು ಹಿಡಿಬೇಕು. ನೋಡಿ ಟೈಮ್ ಎಷ್ಟು ಅಂದ್ರ ಅವ್ರ ಇಲ್ಲಿ 56 ಸೆಕೆಂಡ್ ತೊಗೊಂಡನ. 560 ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು 56 ಆಗುತ್ತೆ. 56 ಒಂದೇ 56 ಆತ್ಲಿ ಸ್ಪೀಡ್ ಈಸ್ ಈಕ್ವಲ್ ಟು ಎಷ್ಟು ಬಂತು 10 ಮೀಟರ್ ಪರ್ ಸೆಕೆಂಡ್ ಬಂತು. ನಮ್ಗೇನ್ ಕೇಳ್ಯಾರ ಕಿಲೋಮೀಟರ್ ಪರ್ ಅವರ್ನೇ ಕೇಳ್ಯಾರ. ಅಂದ್ರೆ 10 ಇಂಟು ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ 18 ಡಿವೈಡ್ ಬೈ 5 ಮಲ್ಟಿಪ್ಲೈ ಮಾಡ್ಬೇಕು. 5 ಒಂದ್ಲಿ 5 ಅಲ್ಲಿ 18 ಅಲ್ಲಿ ಎಷ್ಟತ್ತೆ 36 ಕಿಲೋಮೀಟರ್ ಪರ್ ಅವರ್ ಏನತ್ತೆ ಸ್ಪೀಡ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ತರಗತಿಯ ಪರೀಕ್ಷೆಯಲ್ಲಿ 35 ವಿದ್ಯಾರ್ಥಿಗಳ ಸರಾಸರಿ ಅಂಕ 44 ಆಗಿತ್ತು ಅಂತ ಕೊಟ್ರ. ಅಂದ್ರೆ ಏನಾಗುತ್ತೆ ಇಲ್ಲಿ 35 ಇಂಟು 44 ಮಾಡಿದ್ನಿ ಅಂದ್ರೆ ಎಷ್ಟು ಟೋಟಲ್ 1540 ಅಂಕಗಳಕ್ಕೂ. ನಂತರ 25 ಅಂಕವನ್ನು 2 ಬಾರಿ ತಪ್ಪಾಗಿ 33 ಎಂದು ದಾಖಲಿಸಲಾಗಿತ್ತು. ಅಂದ್ರೆ 25ನ್ನ ಬದಲಾಗಿ ಏನ್ ಮಾಡ್ಯಾರ ಇಲ್ಲಿ 33 ಅಂತ ಅಂದ್ರೆ 2 ಸಲ ಅಂದ್ರೆ ಇದು ಇಂಟು 2 ಆಯ್ತು, ಇದು ಇಂಟು 2 ಅಂದ್ರೆ 50 ಇದು ಟೋಟಲ್ ಆಗಿ ಅವ್ರ ಎಷ್ಟು ಹಚ್ಚಾರ ಇಲ್ಲಿ 66 ಹಚ್ಚಾರ. ನಂತರ ನೋಡ್ರಿ ಇಲ್ಲಿ ಮತ್ತು 36 ಅಂಕವನ್ನು ಒಂದು ಬಾರಿ ತಪ್ಪಾಗಿ 34 ಎಂದು ದಾಖಲಿಸಲಾಗ್ಯಾರ. ಅಂದ್ರೆ ಅದು ನಿಜವಾಗಿ ಇದು 36 ಅಂಕನ ಬದಲಾಗಿ ಅವ್ರು ಎಷ್ಟು ಹಚ್ಚಾರ ಇಲ್ಲಿ ಅದನ್ನ 34 ಅಂದ ಹಚ್ಚಾರ. ಅಂದ್ರೆ ಹಾಗಾದ್ರೆ ಆ ತರಗತಿಯ ವಿದ್ಯಾರ್ಥಿಗಳ ನಿಜವಾದ ಸರಾಸರಿ ಅಂಕ ಎಷ್ಟಂತ ಕೇಳಿ ಇಲ್ಲಿ ನೋಡ್ರಿ. ನಿಜವಾಗಿ ಹಚ್ಚಬೇಕಾಗಿದ್ದು ಇಲ್ಲಿ ಎಷ್ಟೈತಿ ಟೋಟಲ್ ಇದು 50 ಪ್ಲಸ್ 36 ಮಾಡಿದ್ರೆ 86 ಆಗಿ ಹಚ್ಚಬೇಕಾಗಿದ್ದು. ಇಲ್ಲಿ ಟೋಟಲ್ ಆಗಿ ಎಷ್ಟಾಗೈತಿ 100 ಆಗೈತಿ. ಅಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 14 ಜಾಸ್ತಿ ಮಾರ್ಕ್ಸ್ ಗಳನ್ನ ಆಡ್ ಮಾಡ್ಯಾರ. ಅಂದ್ರೆ ಈ 1540ರಾಗ ನಾವು 14 ಮೈನಸ್ ಮಾಡ್ಬೇಕಂದ್ರೆ ಉಳಿದಿದ್ದು ಎಷ್ಟು 1526 ಆಗಿರುತ್ತೆ. ನಮ್ಗೆ ಎವರೇಜ್ ಕೇಳ್ಯಾರ ಅಂದ್ರೆ ಡಿವೈಡೆಡ್ ಬೈ 35 ಮಾಡಿವಿ ಅಂದ್ರೆ ಎಷ್ಟಾಗುತ್ತೆ 43.6 ಏನಾಗುತ್ತೆ ಅದರದ್ದು ಒರಿಜಿನಲ್ ಎವರೇಜ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಮೀಟರ್ 11 ಮೀಟರ್ 49 ಮೀಟರ್ ಆಯಾಮಗಳನ್ನು ಹೊಂದಿರೋ ಒಂದು ಕ್ಯೂಬಾಯ್ಡ್ ನ ಟ್ಯಾಂಕ್ ನ ವಾಲ್ಯೂಮ್ ಎಷ್ಟು ಅಂತ ಕೇಳ್ಯಾರ. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಕ್ಯೂಬಾಯ್ಡ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಅಂದ್ರೆ 2 ಇಂಟು 11 ಇಂಟು 49 ಎಷ್ಟಾಗುತ್ತೆ ಇದು ಟೋಟಲ್ ವಾಲ್ಯೂಮ್ 1078 ಮೀಟರ್ ಕ್ಯೂಬ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.